ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಪಾಡೋ ತಾನು ಸಮಾಜ ಸೇವೆ ಮಾಡಿಕೊಂಡಿದ್ದ ಹೆಣ್ಣು ಮಗಳಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಹುಡುಕಿಕೊಂಡು ಬರುತ್ತೆ ಅನ್ನೋದು ಸಾಧಾರಣ ವಿಷಯವಂತೂ ಅಲ್ವೇ ಅಲ್ಲ. ಅಂತಹ ಒಂದು ಸಾಧನೆ ಮಾಡಿದ ನಿಸ್ವಾರ್ಥ ಸಾಧಕಿ ಸುಮಂಗಲಿ ಆಶ್ರಮದ ಸುಶೀಲಮ್ಮ. ಬೆಂಗಳೂರಿನ ಚಾಮರಾಜಪೇಟೆಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಎಸ್.ಜಿ. ಸುಶೀಲಮ್ಮ ಅವರ ಬದುಕಿನ ಹಾದಿ ಬದಲಾಗಿದ್ದು 9ನೆಯ ತರಗತಿಯಲ್ಲಿದ್ದಾಗ. ವಾಣಿ ವಿಲಾಸ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಗ ಹಳೆಯ ವಿದ್ಯಾರ್ಥಿಗಳು ನೀಡಿದ ಪುಸ್ತಕಗಳನ್ನು ಪಡೆಯಲು ಬಡ ವಿದ್ಯಾರ್ಥಿಗಳು ಸರದಿಯಲ್ಲಿ ನಿಂತದ್ದನ್ನ ಕಂಡು ಅವರ ಮನಸ್ಸು ಮರುಗಿತು. ಅಂದೇ ಅವರು, ನಾನು ಎಂದಾದರೂ ಸಂಪಾದಿಸಲು ತೊಡಗಿದ್ರೆ ಸಮಾಜಕ್ಕೆ ಏನಾದ್ರೂ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ್ರು. ಸುಮಾರು 15 ವರ್ಷಗಳ ಕಾಲ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಅವರು ಆ ನಂತರ ತಮ್ಮ ಬದುಕನ್ನ ಸಂಪೂರ್ಣವಾಗಿ ಸಮಾಜ ಸೇವೆಗೆ ಅರ್ಪಿಸಿಕೊಂಡ್ರು. 1975ರಲ್ಲಿ ಕೇವಲ 15 ರೂಪಾಯಿಗಳೊಂದಿಗೆ ಅವರು ಸ್ಥಾಪಿಸಿರುವಂತಹ ಸುಮಂಗಲಿ ಸೇವಾ ಆಶ್ರಮ ಇಂದು ಸಾವಿರಾರು ಮಹಿಳೆಯರು ಮತ್ತು ಮಕ್ಕಳಿಗೆ ಆಸರೆಯಾಗಿದೆ. ಸುಶೀಲಮ್ಮ ಅವರು ಸ್ಥಾಪಿಸಿದ ಸುಮಂಗಲಿ ಸೇವಾ ಆಶ್ರಮವು ಇಂದು ಕೇವಲ ಒಂದು ವಸತಿ ನಿಲಯವಾಗಿ ಉಳಿದಿಲ್ಲ, ಅದೊಂದು ಸಮಗ್ರ ಸಾಮಾಜಿಕ ಸೇವಾ ಕೇಂದ್ರವಾಗಿ ಬೆಳೆದಿದೆ. ಆಶ್ರಮದ ಮೂಲಕ ಅವರು ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಬಡ ಮತ್ತು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಸಂಕಷ್ಟದಲ್ಲಿರುವ ವೃದ್ಧ ಮಹಿಳೆಯರಿಗೆ ಆಶ್ರಯ ನೀಡುವ ಮೂಲಕ ಅವರಿಗೆ ಗೌರವಯುತ ಜೀವನ ಒದಗಿಸ್ತಾ ಇದ್ದಾರೆ. ಪರಿಸರ ಸಂರಕ್ಷಣೆಯ ಬಗ್ಗೆಯೂ ಕೂಡ ಅಪಾರ ಕಾಳಜಿ ಹೊಂದಿರುವ ಇವರು ಲಕ್ಷಾಂತರ ಗಿಡಗಳನ್ನ ನೆಟ್ಟು ಪೋಷಿಸುವ ಮೂಲಕ ಹಸಿರು ಕ್ರಾಂತಿಗೂ ಕೂಡ ಕಾರಣರಾಗಿದ್ದಾರೆ. ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿ ಹಲವು ವಸತಿ ಯೋಜನೆಗಳನ್ನ ಜಾರಿಗೆ ತಂದ ಹೆಗ್ಗಳಿಕೆ ಇವರದ್ದು. ಆಶ್ರಮದ ಪ್ರಮುಖ ಚಟುವಟಿಕೆಗಳಲ್ಲಿ ಆರೋಗ್ಯ ಸೇವೆ ಅತಿ ಮುಖ್ಯವಾದುದು. ಸುಶೀಲಮ್ಮ ಅವರ ಮಾರ್ಗದರ್ಶನದಲ್ಲಿ ಸುಮಾರು 18 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಜನರಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಹಿಳೆಯರು ಸ್ವಾವಲಂಬಿಗಳಾಗಲು ಹೊಲಿಗೆ, ಕರಕುಶಲ ಕಲೆ ಸೇರಿದಂತೆ ವಿವಿಧ ವೃತ್ತಿಪರ ತರಬೇತಿಗಳನ್ನ ಆಶ್ರಮದಲ್ಲಿ ನೀಡಲಾಗ್ತಾ ಇದೆ. ಅವರ ಈ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ರಶಸ್ತಿ ಬಂದಾಗ ಇದು ನನಗೆ ಸಮಾಜ ಸೇವೆ ಮಾಡಲು ಹೊಸ ದಾರಿಗಳನ್ನ ತೆರೆಯುತ್ತದೆ ಎಂದು ವಿನಯದಿಂದ ನುಡಿದ ಸುಶೀಲಮ್ಮ ಅವರು ಇಂದಿಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.